ಕಾಪಾಡಲು ಒಟ್ಟಿಗೆ ಕೆಲಸ ಮಾಡಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಫೇಲ್ ಖರೀದಿಸಲು ಉದ್ದಿಮೆಗಳ ಸಾಲ ಮನ್ನಾ ಮಾಡಲು ಹಣವಿದೆ, ರೈತರಿಗೆ ಪರಿಹಾರ ಮಾತ್ರ ನಿರಾಕರಿಸುತ್ತಿದ್ದಾರೆ. ಆದರೆ ರೈತರ ಬಗ್ಗೆ ಹಿತ ಕಾಪಾಡಲು ಏನು ಕಷ್ಟ ಎಂದು ಪ್ರಶ್ನಿಸಿದ ಸಚಿವರು ವಿಪಕ್ಷ ನಾಯಕ ಆರ್ ಅಶೋಕ್ ಪರ್ಸೆಂಟೇಜ್ ಆರೋಪವನ್ನ ನಮ್ಮ ಸರ್ಕಾರದ ಮೇಲೆ ಹೇಳಿದ್ದಾರೆ ಎಂದು ಮಾಧ್ಯಮಗಳು ಪ್ರಚಾರಪಡಿಸಿವೆ. ಆದ್ರೆ ನಿಜವಾದ ಆರೋಪ ಏನಂದ್ರೆ ಬಿಎಸ್ವೈ ಸರ್ಕಾರದ ವಿರುದ್ಧದ 63% ಕಮಿಷನ್ ಅನ್ನ ಎತ್ತಿದ್ದಾರೆ ಎಂದು ತಿರುಗೇಟು ನೀಡಿದ್ದಾರೆ. ದೇಶದಲ್ಲಿ ಎಲ್ಲ ಚರ್ಚೆನೂ ಆಗಬೇಕು. ಈಗ ನೀವು ಹೇಳಿದಲ್ಲ, ಇದು ಕೂಡ ಇವೆಲ್ಲದೂ ಕೂಡ ಚರ್ಚೆ ಆಗ್ತಕ್ಕಂಥದ್ದು ವಿಚಾರ ಆಗ್ತವೆ. ನಾನು ವಿರೋಧ ಪಕ್ಷದವ್ರಿಗೆ ಇಷ್ಟೇ ಹೇಳೋದು, ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಿ ಈ ಆಂಜನೇಯನ ಎಂತ ಹನುಮ ಜಯಂತಿ ದಿವಸ ಕೋಳಿ ಯಾರು ತಿಂದರು ಇದನ್ನೆಲ್ಲ ಬಿಟ್ಟು ತಿನ್ನೋರು ತಿಂತಾನೆ ಇರ್ತಾರೆ. ಆಂಜನೇಯನ ಪೂಜೆ ಮಾಡೋರು ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲದೂ ನಡೀತಾ ಇರ್ತದೆ. ಆದರೆ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದಾರಲ್ಲ, ಆ ಕೆಲಸ ಮಾಡಿ. ಆಮೇಲೆ ಪ್ರಶ್ನೆ ಕೇಳಬೇಕಾದ್ರೆ ಫಸ್ಟ್ ಹುಷಾರಾಗಿ ಕೇಳ್ಕೊಳ್ಳಿ. ಟ್ವೀಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ, ಯಾಕಂದರೆ ಅದು ತಿರುಗುಮಾಣ ಆಗಬಾರ್ದು. ಪಾಪ ಯಡಿಯೂರಪ್ಪರನ್ನ ಭಾಳ ಸಿಕ್ಸ್ಬಿಟ್ರು. ಅಶೋಕ್ ಅವ್ರು ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಯಡಿಯೂರಪ್ಪರು ಸುಮ್ಮನೆ ಇದ್ರಪ್ಪ, ಅವರು ವಿಜೇಂದ್ರಂದು ಅಧ್ಯಕ್ಷ ಸ್ಥಾನಕ್ಕೆ ಪಾಪ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದರೆ ಮೋಸ್ಟ್ಲಿ ನನಗನ್ಸುತ್ತೆ ಇದು ಮೋಸ್ಟ್ಲಿ ಅಶೋಕ್ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು, ವಿಜೇಂದ್ರನ್ ತೆಗಿಯೋಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಭಾವನೆ. ಇದನ್ನು ಹೆಡ್ಲೈನ್ಸಿಗೆ ತಗೊಳ್ಳಿ. ಯಾಕೆಂದರೆ ಮತ್ತೆ ಇವನಿದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಹೇಳಿ ಮೋಸ್ಟ್ಲಿ ಇದನ್ನು ಏನು ಮಾಡಿದ್ದಾರೆ, ಅದು ಗೊತ್ತಿದ್ದೇ ಮಾಡಿದ್ದಾರೆ ಅಂತ ನನಗೇನೋ ಸೀಕ್ರೆಟ್ ಮಾಹಿತಿ ಬಂದಿದೆ. ಅದನ್ನು ಚೆಕ್ ಮಾಡಿ ಹೇಳ್ತೀನಿ. ಮೋಸ್ಟ್ಲಿ ಇದು ಅಶೋಕ್ ಅವರು ಯಡಿಯೂರಪ್ಪರಿಗೆ ಕೆಟ್ಟ ಹೆಸರು ತರಬೇಕು, ಯಡಿಯೂರಪ್ಪರ ಟೈಮಲ್ಲಿ 63% ಏನು ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಹೇಳೋದಕ್ಕೋಸ್ಕರನೇ ಇದು ಮಾಡಿದ್ದಾರೆ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗೆ ಹೊಡೆದಿದ್ದಾರೆ. ನಮಗೆಲ್ಲ ಮಾಹಿತಿ ಕೊಟ್ಟವ್ರೆ ಅವರು. ಈಗ ನನಗೆ ಕೇಳಿದ್ರೆ ಸುಪಾರಿ ಅಲ್ಲ, ಕಮಿಷನ್ ಮಾತ್ರ ತೊಗೊಂಡಿರೋರು. ಯಾಕೆ ಗೊತ್ತನೋ, ಇವರೇ ಅವಾಗ ಎಂಥದ್ದು ಡೆಪ್ಟಿ CM ಇದ್ದವರು, ಇವರು ಕಮಿಷನಲ್ಲಿ ಪಾಲ್ದಾರರೇ. ಬಟ್ ಮೋಸ್ಟ್ಲಿ ಪಾಲ್ ಇವ್ರಿಗೆ ಕಮ್ಮಿ ಬಂದಿದ್ದಕ್ಕೆ ಸಿಟ್ಟು ಬಂದು ಹಿಂಗೆ ಮಾಡಿರಬೇಕು. ಮೋಸ್ಟ್ಲಿ ವಿಜೇಂದ್ರನ ಇಳಿಸೋದಕ್ಕೆ ಫಸ್ಟ್ ಕಾರಣ ಆಗಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಅಶೋಕೆ. ಯಾಕೆಂದರೆ ಲೋಕಾಯುಕ್ತರದ್ದು 19ನೇ ಇಶ್ಯೂನ ತೊಗೊಂಡಿದ್ದಾರೆ, ಅದು 2019 ಗೊತ್ತಿದ್ದು ಮಾಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಯಾಕೆಂದರೆ ಅಶೋಕ್ ಅವ್ರು ಭಾಳ ಬುದ್ಧಿವಂತರು, ವಿರೋಧ ಪಕ್ಷದ ನಾಯಕರು ಭಾಳ ಬುದ್ಧಿವಂತರು. ಇಡೀ ರಾಜ್ಯದಲ್ಲಿ ಅವರಂಥ ಬುದ್ಧಿವಂತರು ಇನ್ಯಾರೂ ಇಲ್ಲ. ಸೊ ಆ ಬುದ್ಧಿವಂತರು ಪಾಪ ಯಡಿಯೂರಪ್ಪರಿಗೆ ಒಂಥರ ಭಾಳ ಜಿಗಿಂಸೆ. ಅದು BJPನ ಮರ್ಯಾದೆ ತೆಗೆದಿರೋದು ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಅದಕ್ಕೆ ಇನ್ಮೇಲಾದರೂ ಅಶೋಕ್ ಅವರು ಹುಷಾರಾಗಿ